ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಮಜ್ಜಿಗೆ ಸಾರು ಮಾಡೋದು ತೋರಿಸ್ತೀನಿ ಬರ್ರಿ. ಇದು ಮೊಸರು ರೀ. ಮೊಸರು ಒಂದು ಜಾರಿಗೆ ಹಾಕ್ಕೋಬೇಕು ರೀ. ಹಾಕ್ಯಂಡು ಒಂದು ಸುತ್ತು ಜಾರಿಗೆ ಹಾಕಿಸಿ ಸ್ವಲ್ಪ ಮಜ್ಜಿಗೆ ಟೈಪ್ ಮಾಡ್ಕೋಬೇಕು ರೀ. ಇದು ಹಾಕ್ಯಕತ್ತೀನಿ ನೋಡಿರಿ. ಮೊಸರು ಹಾಕ್ಯಕತ್ತೀನಿ ರೀ. ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ರೀ. ನಾ ಹಾಕ್ಯಕತ್ತೀನಿ ನೋಡಿರಿ. ಈಗ ಈ ಥರ ಹಾಕ್ಕೋಬೇಕು ರೀ. ಈಗ ನೋಡಿರಿ, ಆಗ ಹಸಿಮೆಣ್ಸಿಕಾಯಿ ಕಟ್ ಮಾಡ್ಕೋಕತ್ತೀನಿ ನೋಡಿರಿ. ಇದಕ್ಕೆ ಮಜ್ಜಿಗೆ ಸಾರಿಗೆ ಇಷ್ಟು ಹಸಿಮೆಣ್ಸಿಕಾಯಿ ತೊಗೊಂಡಿನಿ ನೋಡಿರಿ. ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೇಕು ರೀ. ಎಲ್ಲ ಕಟ್ ಮಾಡ್ಕೋಬೇಕು. ಇವು ಕಟ್ ಮಾಡ್ಕೊಂಡು ಕುಟ್ಬೇಕು ರೀ. ಇದು ಕಡ್ಬದ ಕಲ್ಯಾಗ ಒಂದು ಸ್ಪೂನು ಉಪ್ಪು ಹಾಕ್ಕೊಂಡೆ ರೀ. ನಾನು ಜೀರಿಗೆ ಹಾಕ್ಯಕತ್ತೀನಿ ನೋಡಿರಿ. ಪೀಸು ಈಗ ಕುಟ್ಬೇಕು ರೀ. ಇದು ಸಣ್ಣ ಪೇಸ್ಟ್ ಆಗೋತಿ ತಾಕ ಕುಟ್ಬೇಕು ರೀ. ಇದು ಈ ಥರ ಹರಿಬೇಕು ನೋಡಿರಿ. ಯಾಕಂದ್ರೆ ಮಿಚ್ಚಕ್ಕೆ ಹಾಕ್ತಿದ್ದೆ ರೀ. ಇದು ಕಲ್ಲಾಗ ಕುಟ್ರೆ ಟೇಸ್ಟ್ ಬರ್ತದೆ ರೀ ಖಾರ. ಅದಕ್ಕೆ ಕಲ್ಲಾಗೆ ಕುಟ್ಟಾಕತ್ತೀನಿ ನೋಡಿರಿ. ಕಡ್ಬದ ಕಲ್ಯಾಗ ಹರಿಯಾಕತ್ತೀನಿ ನೋಡಿರಿ. ಖಾರ ಜಾಸ್ತಿ ಅವ್ರಿ ಇದು. ಅದಕ್ಕೆ ಸ್ವಲ್ಪ ತೊಗೊಂಡಿನಿ ರೀ ಮೆಣಸಿನ್ಕಾಯಿ. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಸಾರು, ಮಜ್ಜಿಗೆ ಸಾರು ಭಾಳ ಟೇಸ್ಟ್ ಆಗ್ತದೆ ರೀ. ಈ ಥರ ಕುಟ್ಬೇಕು ನೋಡಿರಿ. ಸಣ್ಣ ಆಗತ್ತಕ್ಕೆ ಹರಿಬೇಕು ರೀ. ಈ ಥರ ಸಣ್ಣ ಆಗತ್ತೆ ನೋಡ್ರಿ. ಇನ್ನೂ ಸ್ವಲ್ಪ ಸಣ್ಣ ಆಗತ್ತಕ್ಕೆ ಹರಿಬೇಕು ರೀ. ಈಗ ಆಗ್ಲಕತ್ತೆ ನೋಡ್ರಿ. ಈಗ ನೀವು ಸ್ವಲ್ಪ ಹರ್ಕೊಂಡ್ರೆ ಆಯ್ತು ರೀ. ಈಗ ಬರ್ತದಲ್ರಿ. ಎಷ್ಟ ಕೈಲೇ ಮುಟ್ಟಬಾರ್ದ್ರಿ. ಕೈ ಹಿಡಿತೇವ್ರಿ. ಖಾರ ಅಲ್ರಿ ಇದು. ಸ್ಪೂನ್ಲೆ ದಬ್ಕೋಬೇಕು ರೀ. ಇದು ಸಣ್ಣ ಆಗತ್ತಕ್ಕೆ ಹರಿಬೇಕು ರೀ. ಇದು ಈಗ ನೋಡಿರಿ ಸಣ್ಣ ಹಾಕತ್ತೆ ನೋಡಿರಿ. ಇದು ಇಟ್ಟಾಕೊಂಬಿಡ್ಬೇಕು ರೀ. ಇದು ಒಂದು ಸ್ಪೂನ್ಲೆ ತೊಗೊಂಡು ಒಂದು 2 ಸ್ಪೂನ್ ಹಾಕಿದ್ರೆ ಅಷ್ಟೇ. ಇದು ಖಾರ ಆದ್ರಿ. ಇದು ಇಟ್ಟಾಗ್ತದೆ ನೋಡಿರಿ. ಯಾವುದೇ ಆಗಲಿ ರೀ, ಖಾರ ಆಗಲಿ ಕೊಳ್ಳಾಗರ್ದ್ರೆ ಕಡ್ಬದ ಕಲ್ಲಾಗರ್ದ್ರೆ ಭಾಳ ಟೇಸ್ಟ್ ಆಗ್ತದೆ ರೀ ಖಾರ. ಅದಕ್ಕೆ ಜಾರಿಗೆ ಹಾಕಿಲ್ಲ ರೀ ನಾನು. ಈಗಾಗಲೇ ಹಾಕಿಟ್ಟಿದ್ದೀನಲ್ರಿ. ಮಜ್ಜಿಗೆ ಅದು ನೋಡಿರಿ. ಈಗ ಈ ಥರ ಆಗ್ಯಾವ ನೋಡಿರಿ. ಮಜ್ಜಿಗೆ ಈ ಥರ ಆಗ್ಬೇಕು ರೀ. ನೋಡಿರಿ ಹಿಂಗಾಯ್ತು ನೋಡಿರಿ. ಈಗ ಒಂದು ಬೋಗಣಿ ಇಟ್ಕೊಂಡೆ ರೀ. ಬೋಗಣಿ ಕಾಯ್ಲಾಕತ್ತಿದ್ರಿ. ಈಗ ಸ್ವಲ್ಪ ಕಾಯ್ಬೇಕು ರೀ. ಕಾಯ್ದುಗಳೇ ಇದಕ್ಕಿಷ್ಟು 2 ಸ್ಪೂನ್ ಎಣ್ಣೆ ಹಾಕ್ಬೇಕು ರೀ. ಇದಕ್ಕೆ 2 ಸ್ಪೂನ್ ಹಾಕ್ಬೇಕು ರೀ ಎಣ್ಣೆ. 2 ಸ್ಪೂನ್ ಹಾಕಿ ನೋಡ್ರಿ. ಈಗ ನಾನು ಜೀರಿಗೆ ಸಾಸಿವೆ ಹಾಕ್ಬೇಕು ರೀ. ಇದಕ್ಕೆ ಒಂದು ಸ್ಪೂನ್ ಹಾಕ್ಬೇಕು ರೀ. ಜೀರಿಗೆ ಸಾಸಿವೆ ಫುಲ್ ಅಲ್ರಿ, ಸ್ವಲ್ಪ ಮೀಡಿಯಮ್ ಇದ್ದಷ್ಟು ಹಾಕ್ಬೇಕು ರೀ. ಈಗ ಸಿಡಿಬೇಕು ಚಂದ ಎಣ್ಣೆಗೆ ರೀ. ನೋಡಿರಿ ಈಗ ಸಿಡಿಯಾಕತ್ತೇವೆ ನೋಡಿರಿ. ಈಗ ಬಳ್ಳಾಳಿ ಕುಟ್ಟಿಟ್ಕೊಂಡಿದ್ದೆ ರೀ ನಾನು. ಸುಲಿದು ಬಳ್ಳಾಳಿ ಹಾಕಕತ್ತೀನಿ ನೋಡಿರಿ. ಕರಿಬೇವು ಹಾಕ್ಬೇಕು ರೀ. ಕರಿಬೇವು ಒಂದಿಷ್ಟು ಕರಿಬೇವು ಹಾಕ್ಬೇಕು ರೀ. ಈಗ ಈಗ ನೋಡಿರಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ತೀನಿ ನೋಡಿರಿ. ಈಗ ಒಂದು ಅರ್ಧ ಗ್ಲಾಸ್ ಅಷ್ಟೇ ಹಾಕ್ಕೋಬೇಕು ರೀ. ಜಾಸ್ತಿ ಹಾಕ್ಕೋಬಾರ್ದ್ರಿ ನೀರು. ಈಗ ಇಷ್ಟು ಹಾಕಿದೆ ನೋಡಿರಿ. ಸ್ವಲ್ಪ ಕುದಿಬೇಕಲ್ರಿ ಅದು. ಅದಕ್ಕೆ ಇಷ್ಟು ಹಾಕ್ಕೊಂಡೆ ನೋಡಿರಿ. ಈಗ
ಈಗ ಅರಿಶಿಣ ಹಾಕ್ಯಬೇಕ್ರಿ ಇದಕ್ಕೆ. ಈಗ ಅರಿಶಿಣ ಹಾಕ್ಕೊಂಡೆ ನೋಡ್ರಿ ನಾನು. ಸ್ವಲ್ಪ ಉಪ್ಪು ಹಾಕ್ಕೊಂಡಿರಿ. ನಾ ಹಸಿಮೆಣ್ಸಿಕಾಯ್ದಾಗ ಹಾಕಿ ಕುಟ್ಟಿನಿಲ್ಲ ರಗಳೆ, ಸ್ವಲ್ಪ ಹಾಕ್ಕೊಂಡಿರಿ ಉಪ್ಪು ನೋಡಿ ಹಾಕ್ಯಬೇಕ್ರಿ. ಈಗ ಹಸಿಮೆಣ್ಸಿಕಾಯಿ ಕುಟ್ಟಿಟ್ಕೊಂಡ್ನಲ್ರಿ ಅದು ಇದಕ್ಕೆ ಹಾಕ್ಬೇಕು ನೋಡ್ರಿ. ಈಗ ಇದಿಷ್ಟು ಹಾಕ್ಬೇಕು ನೋಡ್ರಿ. ಈಗ ಸ್ವಲ್ಪ ಚಂದ ತಿರುಗಬೇಕ್ರಿ. ಇದು ಕುದಿಬೇಕ್ರಿ. ಇದು ಖಾರ ಎಲ್ಲ ಹಸಿ ಸ್ಮೆಲ್ ಹೋಗತ್ತ ಕುದಿಬೇಕ್ರಿ. ಇದ್ರಾಗ ಚಂದ ತಿರುಗಬೇಕ್ರಿ. ತಿರುಗಿ ಕುದಿಬೇಕ್ರಿ. ಅದೆಲ್ಲ ಕುದ್ದ ಮೇಲೆ ಈ ಥರ ಆಗ್ತದೆ ನೋಡ್ರಿ. ಕುದಿಯಕತ್ತೀವಿ ನೋಡ್ರಿ. ಈಗ ಕುದ್ದು ಈ ಥರ ಆಯ್ತು ನೋಡ್ರಿ. ಕುದ್ಮೇಲೆ ಇಳಿಸಿಗೇಸಿ ಹಾಕ್ಬೇಕ್ರಿ. ಗ್ಯಾಸಿನ ಮೇಲೆ ಹಾಕ್ಬಾರ್ದ್ರಿ. ಗ್ಯಾಸಿನ ಮೇಲೆ ಇಟ್ಟಾಗ ಹಾಕ್ಬಾರ್ದ್ರಿ. ಕುದಿಯೋ ಹೊತ್ತಿಗೆ ಹೊಡಿತದ್ರಿ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿಬಿಡ್ಬೇಕ್ರಿ. ಇದಕ್ಕೆ ಮಜ್ಜಿಗೆ ಸಾರು ಭಾಳ ಮಸ್ತ್ ಆಗ್ತದೆ ರೀ. ಅಂದಾಗ ಉಂಡ್ರೆ ನೋಡಿರಿ, ನೀವು ಒಂದು ಸಾರಿ ಮಾಡಿ ನೋಡಿರಿ. ಈ ಥರ ಮಜ್ಜಿಗೆ ಸಾರು ಭಾಳ ಟೇಸ್ಟ್ ಆಗ್ತದೆ ರೀ. ನೋಡಿರಿ ಈ ಥರ ಆಯ್ತು ನೋಡಿರಿ ಮಜ್ಜಿಗೆ ಸಾರು. ನೋಡಿರಿ ಸಾರು ಈ ಥರ ಆಗ್ತದೆ ನೋಡಿರಿ. ಭಾಳ ಮಸ್ತ್ ಆಗ್ತದೆ ರೀ. ನೋಡಿರಿ ಮಾಡಿ ನೋಡಿರಿ.